ಇಲ್ಲ ವಾಸು, ಒಂದೊಂದ್ಸಲ ನಾವೇ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಆದ್ವಿ ಅಂತ ಅನ್ಸುತ್ತೆ. ಇಲ್ಲೋ ನಮ್ಮ ತಂಗಿ ಅನ್ನೋ ಮಮಕಾರದಲ್ಲಿ ನಾವು ದೇವಕಿ ಪರನೇ ಹೆಚ್ಚು ವಹಿಸಿದ್ವಿ ಅಂತ ಕಾಣುತ್ತೆ. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ವಿದ್ಯಾಧರ್. ಆ ಕಾರಣದಿಂದಾನೆ ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಒಂದು ಕುಟುಂಬ ಅಂದರೆ ಹೀಗಿರಬೇಕು ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ನನ್ನ ಪ್ರಶ್ನೆ ಅದಲ್ಲ. ನಾವೆಷ್ಟೋ ತಪ್ಪು ಮಾಡಿದ್ದೀವಿ. ನಾನು ತಪ್ಪು ಮಾಡಿದ್ದೀನಿ, ದೇವಕಿನೂ ತಪ್ಪು ಮಾಡಿದ್ದಾಳೆ. ಅದನ್ನೆಲ್ಲ ಮರೆತು ಹೊಸ ಬದುಕು ಪ್ರಾರಂಭಿಸೋಣ ಅಂದರೆ ಅವಳಿಗೆ ಅದು ಇಷ್ಟ ಇಲ್ಲ. ಅವಳು ರಘು ಹೇಳ್ದಾಗೆ ಕುಂದ್ರೆ ನಾನು ಏನು ಮಾಡಲಿ ಹೇಳಿ? ಅವಳು ಅವಳ ಬಗ್ಗೆ ಆಸಕ್ತಿ ತೋರಿಸೋದು ನನಗೊಂಚೂರು ಇಷ್ಟ ಇಲ್ಲ. ರಘು ನನ್ನ ಬಗ್ಗೆ ತೋರಿಸೋ ಆಸಕ್ತಿನ ಸಂಶಯದಿಂದ ಯಾಕೆ ನೋಡಬೇಕು? ರಘು ಒಳ್ಳೆ ಮನುಷ್ಯ, ಯಶೋದಾಗೆ ಪ್ರೀತಿಯ ಗಂಡ. ನಾನು ಅವ್ರಿಗೆ ಮಗು ಹೆತ್ಕೊಟ್ಟಿದ್ದಕ್ಕೆ ನನ್ನ ಬಗ್ಗೆ ವಿಶೇಷವಾದ ಆತ್ಮೀಯತೆ ಇರ್ಬೋದು. ಅದೇ ತಪ್ಪ? ಈಗ ಅದೆಲ್ಲ ಮುಗ್ದೋದ ಕತೆ ದೇವಕಿ. ರಘು ಇದೇ ರೀತಿ ಮುಂದುವರಿತಾ ಇದ್ರೆ ನಾಳೆ ನಿನ್ನಿಬ್ಬರ ಮಧ್ಯೆ ಗೋಡೆಯಾಗಿ ಬೆಳಿಬಹುದು. ಆ ಗೋಡೆನ ನಾಶ ಮಾಡೋದು ನಿನ್ನ ಕೈಲಿದೆ. ಹಾಗಂತ ಯಾವಾಗಲೂ ಒರಟೊಟ್ಟಾಗಿ ಮಾತಾಡ್ತಾ ಇದ್ರೆ ಸಹಿಸ್ಕೊಳ್ಳೋದಕ್ಕಾಗತ್ತಾ ಹೇಳಿ? ಈ ಒಂದು ವಿಚಾರದಲ್ಲಿ ಹೊರಟಾಗಿ ಹೇಳಿದ್ದೀನಿ, ನಿಜ. ಯಾವ ಗಂಡ ಸಹಿಸ್ಕೋತಾನೆ ಹೇಳಿ? ನೀವು ಸಹಿಸ್ಕೋತೀರಾ? ಗಿಫ್ಟ್ ಚೆಕ್ ಕೊಡೋದು, ಅವಳನ್ನ ಮನೆ ಕರೆಯೋದು, ಇವಳು ಹೋಗೋದು ತೀರಾ ಅಸಂಬದ್ಧ. ವಾಸು, ಅವಳು ಮತ್ತೆ ಅಲ್ಲಿಗೆ ಹೋಗೋದನ್ನು ನಾನು ವಿರೋಧಿಸ್ತೀನಿ, ಅದು ತಪ್ಪೇ. ಆದರೆ ರಘು ತೋರಿಸೋ ವಿಶ್ವಾಸನ ನೀವು ತೀರಾ ಕೀಳು ಮಟ್ಟದಲ್ಲಿ ನೋಡಬಾರ್ದು. ಇಲ್ಲ ವಿದ್ಯಾಧರ್, ಈ ವಿಚಾರದಲ್ಲಿ ನೀವು ನನಗೆ ಸ್ವಾರ್ಥಿ ಅಂತ ಬೇಕಾದರೂ ಕರಿ, ನನಗೇನು ಬೇಜಾರಿಲ್ಲ. ಪೊಸೆಸಿವ್ ಅಂತ ನನ್ನನ್ನು ಹಂಗಿಸಿ. ಆದರೆ ನಾನು ದೇವಕಿಗೆ ನಿಷ್ಠನಾಗಿದ್ದೇನೆ. ಅವಳಿಂದ ಅದನ್ನೇ ಬಯಸೋದು ನನ್ನ ಹಕ್ಕು. ಫ್ರೆಂಡ್ಸ್ ಮಧ್ಯೆ ಹಕ್ಕು ಚಲಾಯಿಸೋದು ಸರಿನಾ? ನಾವು ಗೆಳೆಯರ ಥರ ಇದ್ವಿ. ಗಂಡ ಹೆಂಡತಿ ಗೆಳೆಯರಾಗಿರ್ಬೇಕು ನಿಜ. ಆದರೆ ಅದೇ ಸಮಯದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧನೂ ಮರಿಬಾರ್ದು. ಫ್ರೆಂಡ್ಸ್ನ ಬೇಕಾದರೆ ಬಿಟ್ಬಿಡ್ತೀವಿ, ಆದರೆ ಗಂಡ ಹೆಂಡತಿ ಮಧ್ಯೆ ಅದಕ್ಕಿಂತ ಬೇರೆಯದ್ದೇ ಆದ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯ ಹಾಗೆ ಉಳಿಬೇಕು ಅನ್ನೋದೇ ನನ್ನ ಆಸೆ. ಇದುವರೆಗೂ ಏನೇನೆಲ್ಲ ಆಗೋಯ್ತು ಬಿಡಿ, ಅದೆಲ್ಲ ಮುಂದಿನ ಜೀವನಕ್ಕೆ ಪಾಠ ಮಾತ್ರ ವಾಸು. ಮುಂದೆ ತಪ್ಪು ಮಾಡದೆ ಬದುಕೋದಕ್ಕೆ ಆದ ಅನುಭವ ಅಂತ ಅನ್ಕೊಳ್ಳಿ. ವಾಸು, ನೀವು ಜರ್ಮನಿಗೆ ಹೋಗೋದಾದ್ರೆ ಜೊತೆಲಿ ದೇವಕಿನೂ ಬರ್ತಾಳೆ, ಏನಂತೀರಿ? ನಂದೇನೂ ಅಭ್ಯಂತರ ಇಲ್ಲ. ಹಾಗನ್ಬೇಡಿ, ದೇವಕಿನೂ ಬರಬೇಕು ಜೊತೆಲಿ ಅನ್ನಿ. ಬಾಂಧವ್ಯ ಅಂದ್ರೆ ಅದು. ನಾನು ಅಲ್ಲಿಗೆ ಹೋಗಿ ಸೆಟ್ಲ್ ಆದಮೇಲೆ ಅವಳನ್ನ ಕರ್ಸ್ಕೋತೀನಿ. ಆದರೆ ಅವಳು ಮತ್ತೆ ಮತ್ತೆ ರಘು ಮನೆಗೆ ಹೋಗಬಾರ್ದು. ಅವಳು ಕದ್ದು ಮುಚ್ಚಿ ಬದುಕೋದು ನನಗಿಷ್ಟ ಇಲ್ಲ. ಹೌದು, ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಅವ್ರವ್ರ ಕಷ್ಟನ ಅವರವರೇ ಪರಿಹಾರ ಮಾಡ್ಕೊಳ್ಳಿ. ವಾಸುನ ನೀನು ಬರೋದು ಇಷ್ಟ ಇದೆಯಾ ಅಂತ ಕೇಳಬಾರ್ದು.